ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಕಾಲಕೃತ್ಯಗಳೆಲ್ಲ ಮುಗಿಸಿಕೊಂಡಿದ್ದೀರಾ? ದೇವರೊಂದಿಗೆ ಸಮಾಧಾನಗೊಂಡಿದ್ದೀರಾ? ಪ್ರಾರ್ಥನೆ ಮಾಡಿಕೊಂಡು ಬೈಬಲನ್ನು ಓದಿಕೊಂಡು ವೈಯಕ್ತಿಕವಾಗಿ ದೇವರೊಂದಿಗೆ ಸಹವಾಸ ಮಾಡಿದ್ದೀರಾ? ಮತ್ತೊಂದು ಸಾರಿ ನಾವೆಲ್ಲರೂ ಸೇರಿ ಈ ರೀತಿ ವಾಕ್ಯ ಧ್ಯಾನಿಸುವುದಕ್ಕಾಗಿ ಹೀಗೆ 7 ಗಂಟೆಗೆ ನಿಮ್ಮ ಮುಂದೆ ಬರ್ತಿದ್ದೇನೆ. ಬನ್ನಿ. ಹಾಗಾದರೆ ಒಂದು ವೇಳೆ ಇನ್ನೂ ಮಲಗಿರೋದಾದ್ರೆ ಈಗಲಾದರೂ ಎದ್ದೇಳಿರಿ. ರಾತ್ರಿ ತಡ ಮಾಡಿ ಮಲಗಿದಿರೋ ಪರವಾಗಿಲ್ಲ, ಇವಾಗಲಾದರೂ ಎದ್ದೇಳಿ. ಮೊದಲು ದೇವರ ವಾಕ್ಯವನ್ನು ಕೇಳಿ, ಆ ನಂತರ ನೀವು ನಿಮ್ಮ ಕೆಲಸಗಳನ್ನು ಆರಂಭಿಸಿರಿ, ಆಶೀರ್ವದಿಸಲ್ಪಡ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿ ಉದಯ ನಿಮ್ಮೊಂದಿಗೆ ಪ್ರಾರಂಭಿಸುವುದು ನಮಗೆ ಎಷ್ಟೋ ಧನ್ಯಕರವಾಗಿದೆ. ನಿಮ್ಮ ಮಾತುಗಳು ನಮ್ಮನ್ನು ಎಚ್ಚರಿಸುತ್ತಿರುವಾಗ ನಮ್ಮ ಹೃದಯ ಸರಿಪಡಿಸಿಕೊಳ್ಳುವುದಕ್ಕಾಗಿ ನಿಮ್ಮೊಂದಿಗೆ ಸಮಾಧಾನಗೊಳ್ಳಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಹತ್ರ ಬೈಬಲ್ ಇದೆಯಾ? ದಿನಾಲು ಬೈಬಲ್ ಓದುತ್ತಾ ಇದ್ದೀರಾ? ದಿನಾಲು ಬೈಬಲ್ ಓದುವಂಥವರು ಯಾವುದೇ ವಿಷಯಕ್ಕಾಗಲಿ ಭಯಪಡುವುದಿಲ್ಲ, ಯಾವುದೇ ವಿಷಯಕ್ಕಾಗಲಿ ದಿಗುಲು ಪಡುವುದಿಲ್ಲ. ಏನೋ ನನಗೆ ಆಗುತ್ತದೋ ಎಂಬ, ಇಲ್ಲವೇ ನನ್ನ ಸ್ಥಾನ ಯಾರಾದರೂ ತೆಗೆದುಕೊಳ್ತಾರೇನೋ ಎಂಬ, ನನ್ನನ್ನು ಅಡಗಿಸಿ ಬಿಡ್ತಾರೇನೋ ಎಂಬ, ನಾನೆಲ್ಲರಿಗೂ ಹಗುರವಾಗಿ ಬಿಡ್ತೇನೇನೋ ಎಂಬ ಆಲೋಚನೆ ಉಳ್ಳವರಾಗಿರೋದಿಲ್ಲ. ಈ ಆಲೋಚನೆಗಳು ಮನುಷ್ಯರನ್ನು ಕಾಡ್ತಿವೆ ಅಲ್ಲವೇ? ಒಂಥರ ಇನ್ಫೀರಿಯಾರಿಟಿ, ತಮ್ಮ ಬಗ್ಗೆ ಕೀಳು ಭಾವನೆ ಉಳ್ಳಂತಹ ಮನಸ್ಸು, ಒಂಥರ ಹೇಳಬೇಕಾದ್ರೆ ಇನ್ಸೆಕ್ಯೂರಿಟಿ, ತನಗೆ ಸುರಕ್ಷತೆ ಇಲ್ಲ, ತನ್ನ ಸ್ಥಾನ ಬೇರೆ ಯಾರೋ ತೆಗೆದುಕೊಳ್ಳುತ್ತಾರೆ ಏನೋ ಎಂಬ ಭಯ ಈ ದಿನ ಅನೇಕರಿಗೆ ಹಿಡಿದು ಪೀಡಿಸುತ್ತಾ ಇದೆ. ನೀವೇನಾದರೂ ಅಂತಹ ಭಯದಲ್ಲಿದ್ದೀರಾ? ದೇವರು ನಿಮ್ಮ ಸಂಗಡ ಇರುವಾಗ ನಿಮ್ಗೆ ಯಾರು ಮೇಲು ಮಾಡುವುದಿಲ್ಲ, ಕೇಡು ಮಾಡುವುದಿಲ್ಲ. ದೇವರು ಮಾಡಿದ ಕಾರ್ಯಕ್ಕಿಂತಲೂ ಬೇರೆ ಯಾರೂ ನಿಮಗೆ ಹೆಚ್ಚಿನದೇನು ಮಾಡೋದಿಲ್ಲ, ನಿಮಗಿರುವುದನ್ನು ಯಾರೂ ಕೂಡ ಕಡಿಮೆ ಮಾಡೋದಿಲ್ಲ. ಇದನ್ನು ನೀವು ನಂಬಿದ ದಿನ ಧೈರ್ಯವುಳ್ಳವರಾಗಿ, ನಿರ್ಭಯವುಳ್ಳವರಾಗಿರುತ್ತೀರಿ, ಹಾಯಾಗಿ ಇರುತ್ತೀರಿ. ನೋಡಿ, ಕೀರ್ತನೆ 75:6 ಹೇಳುತ್ತೆ, ಮೂಡಲಿಂದಾಗಲಿ ಪಡುವಲಿಂದಾಗಲಿ ಅರಣ್ಯದಿಂದಾಗಲಿ ಉದ್ಧಾರವು ಬರುವುದಿಲ್ಲ. ಏನಂತೆ? ಮೂಡಲಿಂದಾಗಲಿ ಪಡುವಲಿಂದಾಗಲಿ ಇಲ್ಲವೇ ಅರಣ್ಯದಿಂದಾಗಲಿ ಉದ್ಧಾರವು ಬರುವುದಿಲ್ಲ. ಉದ್ಧಾರ ಅಂದರೆ ದಿ ಪ್ರಮೋಷನ್ ಕಮೆತ್ ಫ್ರಮ್ ಅಬಾವ್. ಮೇಲಿನಿಂದ ಅಧಿಕಾರ ಕೊಟ್ಟ ಹೊರತು ಯಾರಿಗೇ ಆಗಲಿ ಯಾವುದೇ ಸಾಧ್ಯವಾಗುವುದಿಲ್ಲ ಎಂಬುದಾಗಿ ಯೇಸು ಪಿಲಾತನಿಗೆ ಹೇಳುತ್ತಾರಲ್ಲವೇ? ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಪಿಲಾತನು ಯೇಸುವಿಗೆ ಹೇಳಿದಾಗ, ಅದು ನಿನ್ನಿಂದ ಆಗೋದಿಲ್ಲ, ತಂದೆಯ ಚಿತ್ತವಿರುವುದಾದರೆ ಏನಾದರೂ ಸಾಧ್ಯವಾಗುತ್ತದೆ ಎಂದು ಆ ಶ್ರಮೆಯಲ್ಲಿ, ಆ ಶಿಲುಬೆಯ ವೇದನೆಯಲ್ಲಿ, ಆ ನಿಂದೆಯಲ್ಲಿ, ಆ ಬಾಧೆಯಲ್ಲಿ ಆತನು ತಾನೇ ಅದನ್ನು ಹೊತ್ತಿಕೊಳ್ಳುವುದಕ್ಕಾಗಿ, ಸಹಿಸಿಕೊಳ್ಳುವುದಕ್ಕಾಗಿ, ಶಿಲುಬೆಯ ಯಜ್ಞದ ಕಾರ್ಯವನ್ನು ಪೂರ್ತಿ ಮಾಡುವುದಕ್ಕಾಗಿ ಒಪ್ಪಿಕೊಳ್ತಾರಲ್ಲವೇ? ಮನುಷ್ಯರು ನನ್ನನ್ನು ನಿಂದಿಸಿದ್ದಾರೆ, ಮನುಷ್ಯರು ನನ್ನನ್ನು ಹಿಂಸಿಸಿದ್ದಾರೆ ಅಂದುಕೊಳ್ಳದೆ ದೇವರೇ ಇದನ್ನು ಅನುಮತಿಸಿದ್ದಾರೆ ಎಂಬುದಾಗಿ ಭಾವಿಸಿ ಬದುಕುವುದಾದರೆ ನಾವು ಧನ್ಯರಾಗುತ್ತೇವೆ. ನಮ್ಮ ವಿಷಯದಲ್ಲಿರುವ ದೇವರ ಪ್ರಣಾಳಿಕೆ, ದೇವರ ಉದ್ದೇಶಗಳು ನೆರವೇರುತ್ತವೆ. ಅದರ ಬದಲಿಗೆ ನಾವು ಯಾವಾಗ ನೋಡಿದ್ರು ನಮ್ಮ ಸ್ವಂತವರಿಂದಲೇ ನಮಗೆ ಆರ್ಥಿಕ ತೊಂದರೆ, ಈ ಅಧಿಕಾರ ಹೊರಟೋಯ್ತು, ನನ್ನವರೇ ನನಗೆ ಅನ್ಯಾಯ ಮಾಡಿದ್ದಾರೆ, ಅವರೇ ನನ್ನನ್ನು ಕೆಳಗೆ ತಳ್ಳಿ ಹಾಕಿದ್ದಾರೆ, ಅವರೇ ನಾನು ಉನ್ನತಕ್ಕೆ ಬರದಂತೆ ಮಾಡುತ್ತಿದ್ದಾರೆ, ಇವೇ ಆಲೋಚನೆಗಳು ಬರ್ತಾವಲ್ಲವೇ? ನನ್ನ ಗಂಡನಿಂದಲೇ ಈ ದಿನ ನಾನು ಹೀಗಿದ್ದೇನೆ ಎಂದು ಹೇಳುವಂತಹ ಹೆಂಡತಿಯರಿದ್ದಾರೆ. ನನ್ನ ಹೆಂಡತಿಯ ನಿಮಿತ್ತವೇ ನಾನು ಮುಂದಕ್ಕೆ ಸಾಗುತ್ತಾ ಇಲ್ಲ ಎಂಬುದಾಗಿ ಗುಣಗುಟ್ಟುವಂತಹ ಗಂಡಂದಿರು ಕೂಡ ಇದ್ದಾರೆ. ಯಾವಾಗ ನೋಡಿದ್ರು ಕೂಡ ಸರ್ಕಾರ ನಮಗೆ ಏನು ಸಹಾಯ ಮಾಡ್ತಾ ಇಲ್ಲ, ಇಲ್ಲವೇ ಫ್ರೆಂಡ್ಸು ನಾವು ಉನ್ನತಕ್ಕೆ ಬರಲು ಬಿಡ್ತಾ ಇಲ್ಲ, ಇಲ್ಲವೇ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿರುವಂತಹ ನಮ್ಮ ಬಾಸಸ್ಗಳು, ಅಧಿಕಾರಿಗಳು ನಾವು ಮುಂದಕ್ಕೆ ಸಾಗಲಾರದಂತೆ ಬಿಡ್ತಾ ಇಲ್ಲ, ನಮಗೆ ಪ್ರಮೋಷನ್ ಬರುವಂತೆ ಮಾಡುತ್ತಾ ಇಲ್ಲ ಎಂಬ ಆಲೋಚನೆಯಿಂದ ನಿಮ್ಮೊಳಗೆ ನೀವು ಕೊರಗುತ್ತಾ ಇದ್ದೀರಿ ಹೊರತು ನನ್ನ ದೇವರು ಆಶೀರ್ವದಿಸುವುದಾದರೆ ಅದರಿಂದ ಯಾರೂ ನನ್ನನ್ನು ತಳ್ಳಿ ಹಾಕಲ್ಲ. ನನಗೆ ಮೂಡಲಿಂದಾಗಲಿ ಪಡುವಲ್ಲಿಂದಾಗಲಿ ಸಹಾಯ ಬರೋದಿಲ್ಲ. ಬಹಳಷ್ಟು ಜನ ಅಂದುಕೊಳ್ತಾರೆ, ಇತರ ದೇಶಗಳವರ ಸಪೋರ್ಟ್ ಇರೋದ್ರಿಂದಲೇ ಕ್ರೈಸ್ತಿಯ ಸೇವೆ ಈ ದೇಶದಲ್ಲಿ ನಡೆಯುತ್ತಿದೆ ಅಂದುಕೊಳ್ತಾರೆ. ಇನ್ನು ಕೆಲವರು ಅಂದುಕೊಳ್ತಾರೆ, ಈ ಲೋಕದಲ್ಲಿ ನಮಗೆ ಐಶ್ವರ್ಯವುಳ್ಳಂತಹ ಸದಸ್ಯರಿದ್ದಾರೆ, ಅವರು ಕಳಿಸುವ ವಿಸ್ತಾರವಾದ ಕಾಣಿಕೆಯಿಂದಲೇ ಇಷ್ಟೊಂದು ದೊಡ್ಡ ಸೇವೆ ಮಾಡ್ತಿದ್ದೇವೆ ಅಂದುಕೊಳ್ತಾರೆ. ಇಲ್ಲವೇ ಇಂಥವರು ಮಾಡ್ತಿದ್ದಾರೆ ಎಂದು ಇತರರನ್ನು ನೋಡಿ ಅಂದುಕೊಳ್ಳುವಂತಹ ಮನುಷ್ಯರೂ ಇದ್ದಾರೆ. ಯಾವುದೇ ಮನುಷ್ಯನಾಗಲಿ ಇನ್ನೊಬ್ಬ ಮನುಷ್ಯನಿಗೆ ಸಹಾಯ ಮಾಡಲಾರನು ಎನ್ನುವಂಥದ್ದು ದೇವರ ಅನುಮತಿ ಇಲ್ಲದೆ, ದೇವರ ಚಿತ್ತವಿಲ್ಲದೆ ಯಾರೇ ಆಗಲಿ ಯಾರಿಗೇ ಆಗಲಿ ಏನು ಮಾಡ್ಲಿಕ್ಕಾಗೋದಿಲ್ಲ ಎನ್ನುವುದು ಮನಸ್ಸಲ್ಲಿಟ್ಕೊಳ್ಳೋದಾದ್ರೆ, ನೆನಪಿನಲ್ಲಿಟ್ಕೊಳ್ಳೋದಾದ್ರೆ ನಾವು ಧನ್ಯರಾಗುತ್ತೇವೆ. ಮುಂದೆ ಏನು ಹೇಳುತ್ತೆ ನೋಡಿ, ಇದೇ ಕೀರ್ತನೆ ವಚನ 7. ದೇವರೇ ತೀರ್ಪು ತೀರಿಸುವತ,
ಆತನೇ ಒಬ್ಬನನ್ನು ತಗ್ಗಿಸುವನು, ಒಬ್ಬನನ್ನು ಹೆಚ್ಚಿಸುವನು. ದೇವರು ಮಾತ್ರವೇ ಒಬ್ಬನನ್ನು ತಗ್ಗಿಸಬಲ್ಲರು, ಒಬ್ಬನನ್ನು ಹೆಚ್ಚಿಸಬಲ್ಲರು. ಉದ್ಧಾರವು ಮೇಲಿನಿಂದ ಬರುತ್ತದೆ, ಕರ್ತನಿಂದ ಬರುತ್ತದೆ. ತನ್ನನ್ನು ತಾನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡ್ತಾನೆ, ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡ್ತಾನೆ. ಯಾಕೆಂದರೆ ನಾವು ದೇವರ ಮೇಲೆ ಆಧಾರಗೊಳ್ಳುವಾಗ ತಗ್ಗಿಸಿಕೊಳ್ಳುತ್ತೇವೆ, ದೇವರಿಂದ ಹೆಚ್ಚಿಸಲ್ಪಡ್ತೇವೆ. ನಮ್ಮ ಮೇಲೆಯೇ ನಾವು ಆಧಾರಗೊಂಡು ಹೆಚ್ಚಿಸಿಕೊಳ್ಳುವಾಗ ನಾವು ಅದರಲ್ಲಿ ಏನು ಸಾಧಿಸಲಿಕ್ಕಾಗದೇ ಇರುವುದರಿಂದ ಇರುವುದನ್ನು ಕೂಡ ಕಳೆದುಕೊಂಡು ದೀನ ಸ್ಥಿತಿಗೆ ಬಿದ್ದು ಹೋಗುತ್ತೇವೆ. ಯಾವತ್ತೇ ಆಗಲಿ ನೆನ್ಪಿಟ್ಕೊಳ್ಳಿ, ನೀವು ಕರ್ತನ ಮಗುವಾಗಿರುವುದಾದರೆ, ಕರ್ತನಲ್ಲಿ ನಂಬಿಕೆ ಇಡುವುದಾದರೆ, ನಿಮಗೆ ಯಾವತ್ತೇ ಆಗಲಿ ಯಾರೇ ಆಗಲಿ ಯಾವ ಮೇಲು ಮಾಡಲಿಕ್ಕಾಗಲ್ಲ, ಯಾವ ಹಾನಿ ಮಾಡಲಿಕ್ಕಾಗಲ್ಲ. ದೇವರ ಚಿತ್ತವಿಲ್ಲದೆ, ದೇವರು ನೇಮಿಸಿದ ಹೊರತು ದೇವರ ಸಹಾಯವಿಲ್ಲದೆ. ಅದಕ್ಕಾಗಿಯೇ ನಾವು ದೇವರ ಸಹಾಯಕ್ಕಾಗಿ ಕೋರಿಕೊಳ್ಳಬೇಕು. ದೇವರು ನಮ್ಮ ಪ್ರತಿ ಅವಶ್ಯಕತೆ ತೀರಿಸುತ್ತಾರೆ ಅನ್ನುವಾಗ ಪ್ರತಿ ಸಾರಿ ಆಕಾಶದಿಂದ ಇಳಿದು ಬಂದು ನಾವು ಕೋರಿಕೊಂಡಿದ್ದೆಲ್ಲ ನಮ್ಮ ಮನೆ ಬಾಗಿಲು ಮುಂದೆ ಇಟ್ಟು ಹೋಗ್ತಾರೆ ಅಂದುಕೊಳ್ಳಬಹುದೇನೋ. ಹಾಗೆ ಆಗಲ್ಲ. ಖಚಿತವಾಗಿಯೂ ದೇವರು ನಮ್ಮ ಅವಶ್ಯಕತೆಗಳನ್ನು ತೀರಿಸುವುದಕ್ಕಾಗಿ ಮತ್ತೊಬ್ಬ ಮನುಷ್ಯನನ್ನು ಬಳಸಿಕೊಳ್ಳುತ್ತಾರೆ, ಮತ್ತೊಂದು ಪರಿಸ್ಥಿತಿಯನ್ನು ಬಳಸಿಕೊಳ್ಳುತ್ತಾರೆ. ಹಾಗೆಂದ ಮಾತ್ರಕ್ಕೆ ಆ ವ್ಯಕ್ತಿಗಳು ನಮಗೆ ಸಹಾಯ ಮಾಡಿದ ಹಾಗಲ್ಲ. ಆ ಪರಿಸ್ಥಿತಿಗಳ ನಿಮಿತ್ತ ನಮಗೆ ಲಕ್ಕಿ, ಅದೃಷ್ಟ ಉಂಟಾಯ್ತು ಅಂದುಕೊಳ್ತಾರಲ್ಲ, ಹಾಗೂ ಕೂಡ ಅಲ್ಲ. ದೇವರೇ ಸಮಸ್ತವನ್ನು ಏರ್ಪಡಿಸಿಡುತ್ತಾರೆ. ಒಬ್ಬ ಪೋಸ್ಟ್ ಮ್ಯಾನ್ ನಮಗೆ ಈ ದಿನಗಳಲ್ಲಿ ಯಾರು ಕೂಡ ಎಮ್ಮೋ ಕಳಿಸುತ್ತಾ ಇಲ್ಲ. ಹಳ್ಳಿಯೂರುಗಳಲ್ಲಿ ಇನ್ನೂ ಕೂಡ ಎಮ್ಮೋ ಕಳಿಸುತ್ತಾ ಇರ್ತಾರೆ. ಆ ಒಂದು ಎಮ್ಮೋ ಬರುವುದಾದರೆ, ಆ ಮನಿ ಆರ್ಡರ್ ಬರುವುದಾದರೆ, ಎಲ್ಲೋ ದುಡ್ಡು ಕಟ್ಟಿದ್ರೆ ಆ ಪೋಸ್ಟ್ ಮ್ಯಾನ್ ಬಂದು ಆ ದುಡ್ಡು ನಮ್ಮ ಕೈಗೆ ತಂದು ತಲುಪಿಸುತ್ತಿದ್ದ. ಆ ಪೋಸ್ಟ್ ಮ್ಯಾನೇ ಬಂದು ತಿಂಗಳ ನಮ್ಮ ಕೈಗೆ ದುಡ್ಡು ಕೊಡ್ತಾ ಇರುವುದರಿಂದ ಪೋಸ್ಟ್ ಮ್ಯಾನೇ ದುಡ್ಡು ಕೊಟ್ಟಿದ್ದಾನೆ ಅಂದ್ಕೊಳ್ಳೋದಾದ್ರೆ ಎಷ್ಟು ಅಜ್ಞಾನ ನೋಡಿ. ಆ ದುಡ್ಡು ಕಳಿಸುವವರು ಯಾರೋ ಇದ್ದಾರೆ, ನಿಮ್ಮ ಗಂಡನಾಗಿರ್ಬೋದು, ತಂದೆಯಾಗಿರ್ಬೋದು, ನಿಮ್ಮ ಬಂಧುಗಳಲ್ಲಿ ಯಾರೋ ನಿಮಗೆ ಸಹಾಯ ಮಾಡುವಾಗ ಅದು ಹಾಗೆ ತಂದು ಕೊಡುವಂತಹ ಮನುಷ್ಯರ ಮೂಲಕ ನಿಮಗೆ ಬಂದು ಅದು ತಲುಪುತ್ತದೆ. ಹಾಗೆ ತಂದು ತಲುಪಿಸಿದವರಿಗೆ ನಾವು ಕೃತಜ್ಞತರಾಗಿರಬೇಕು, ಹೌದಲ್ಲವೇ? ಮೇಲಿನಿಂದ ಇಳಿದು ಬರುವ ಪ್ರತಿ ಆಶೀರ್ವಾದ ಒಂದಲ್ಲ ಒಂದು ರೀತಿಯಾಗಿ ಒಬ್ಬರಲ್ಲ ಒಬ್ಬರ ಮುಖಾಂತರ ನಮಗೆ ಬಂದು ತಲುಪುತ್ತದೆ. ಅದು ಒಂದು ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಇಲ್ಲವೇ ಉದ್ಯೋಗದಲ್ಲಿರುವ ಒಂದು ಸಂಬಳ ಆಗಿರ್ಬೋದು, ಮತ್ತೊಂದು ಆದಾಯ ಆಗಿರ್ಬೋದು, ಹೀಗೆ ಒಂದಲ್ಲ ಒಂದು ಕಾರ್ಯ ಆಗಿರಬಹುದು. ನಿಮ್ಮ ಕೈಗೆ ಬಂದು ಸೇರುವ ಪ್ರತಿಯೊಂದು, ನೀವು ಹೊಂದಿಕೊಳ್ಳುವ ಪ್ರತಿಯೊಂದು ದೇವರ ದಯೆಯಿಂದ ಹೊಂದಿಕೊಳ್ತಾ ಇದ್ದೀರೆಂದು, ದೇವರಿಂದ ಆಶೀರ್ವದಿಸಲ್ಪಡ್ತಾ ಇದ್ದೀರಿ ಎಂಬುದನ್ನು ನಾವು ಯಾವತ್ತೂ ಮರೆಯಬಾರದು. ಹಾಗೆಯೇ ಮನುಷ್ಯನ ಕಷ್ಟಾರ್ಜಿತದಿಂದ ಆಸ್ತಿ ಹೆಚ್ಚಾಗುವುದಿಲ್ಲ. ನಾವು ಹೆಚ್ಚು ನರಳಾಡಿ ಕಷ್ಟಪಟ್ಟು ಏನೋ ಸಂಪಾದಿಸಬಹುದು ಅಂದುಕೊಳ್ತೇವೆ, ಆದರೆ ಹೆಚ್ಚು ಶ್ರಮೆಪಟ್ಟವನಿಗೆ ಉಳಿಯುವಂಥದ್ದು ಪ್ರಯಾಸವೇ. ಹೆಚ್ಚು ಪ್ರಯಾಸಪಟ್ಟು ಹೆಚ್ಚು ಸಂಪಾದಿಸುವುದಾದರೆ ತಿನ್ನುವವರು ಹೆಚ್ಚಾಗ್ತಾರೆ ಹೊರತು ಉಳಿತಾಯ ಏನೂ ಆಗುವುದಿಲ್ಲ ಎಂಬುದಾಗಿ ಪ್ರಸಂಗಿ ಪುಸ್ತಕದಲ್ಲಿ ಜ್ಞಾನಿ ಬರೆಯುವುದನ್ನು ನಾವು ನೋಡುತ್ತೇವೆ. ಅಂದರೆ ಸೊಲೊಮೋನನು ಬರೆಯುತ್ತಾನೆ. ಈ ದಿನ ಬಹಳಷ್ಟು ಜನ ತಮ್ಮ ಜೀವಿತದಲ್ಲಿ ಏನೋ ತಮ್ಮಷ್ಟಕ್ಕೆ ತಾವೇ ಸಾಧಿಸಬೇಕೆಂದು ಕಷ್ಟಪಡ್ತಿದ್ದಾರೆ. ಆದರೆ ದೇವರು ಆಶೀರ್ವದಿಸುವುದಾದರೆ ಅದು ಎಂದೆಂದಿಗೂ ಆಶೀರ್ವಾದಕರವಾಗಿರುತ್ತೆ. ನನ್ನ ಸ್ಥಾನವನ್ನು ದೇವರ ಚಿತ್ತವಿಲ್ಲದೆ ಯಾರೊಬ್ಬರು ತೆಗೆದುಹಾಕಲಾರರು, ಹೆಚ್ಚಿಸಲಾರರು, ತಗ್ಗಿಸಲಾರರು, ದೋಚಿಕೊಳ್ಳಲಾರರು ಎಂಬುದನ್ನು ನೀವು ಮನಸ್ಸಿನಲ್ಲಿ ಗ್ರಹಿಸಿಕೊಳ್ಳಬೇಕು. ಬೆದರಿಸುವಂಥವರು ಇದ್ದೇ ಇರುತ್ತಾರೆ ಪ್ರಿಯರೇ. ನೀನು ಹೇಗೆ ಉದ್ಧಾರ ಆಗ್ತೀಯೋ ನೋಡ್ತೇನೆ, ಹೇಗೆ ಮೇಲಕ್ಕೆ ಬರ್ತೀಯೋ ನೋಡ್ತೇನೆ, ನಿನಗೇನು ಇಲ್ಲದಂತೆ ಮಾಡುತ್ತೇನೆ, ನೀನು ಭಿಕ್ಷೆ ಬೇಡುವಂತೆ ಮಾಡ್ತೇನೆ ಎಂಬುದಾಗಿ ಬೆದರಿಸುವವರ ಮಾತು ಕೇಳಿ ಕುಗ್ಗಿ ಹೋಗ್ತಾ ಇದ್ದೀರಾ? ಅಯ್ಯೋ, ದೇವರನ್ನು ನಂಬಿದವರಿಗೆ ಯಾವುದರ ಕೊರತೆ ಇರೋದಿಲ್ಲ. ನಮಗೆ ಭಿಕ್ಷೆ ತಟ್ಟೆ ಕೊಟ್ಟರೂ ಕೂಡ, ನಮಗೆ ಸಮೃದ್ಧಿ ಕೊಟ್ಟರೂ ಕೂಡ ಅದು ದೇವರಿಂದಲೇ ಕೊಡಲ್ಪಡುತ್ತದೆ. ಏನಿದ್ರೂ ಪರವಾಗಿಲ್ಲ, ದೇವರು ನಮ್ಮ ಸಂಗಡ ಇದ್ರೆ ಸಾಕು. ಆ ಬಡವನಾದ ಲಾಜರನಿಗೆ ಭಿಕ್ಷೆಯ ತಟ್ಟೆಯೇ ಉಳಿದಿತು. ಆದರೆ ಕರ್ತನು ಅವನ ಸಂಗಡ ಇದ್ದದ್ದರಿಂದ ಅವನು ತೃಪ್ತಿಯುಳ್ಳವನಾಗಿದ್ದನು. ಅಷ್ಟೇ ಅಲ್ಲ, ಈ ಲೋಕವನ್ನು ಬಿಟ್ಟು ಬಿಟ್ಟಾಗ ದೇವರ ರಾಜ್ಯದೊಳಗೆ ಸೇರಿಕೊಳ್ಳುತ್ತಾನೆ. ಆದರೆ ಐಶ್ವರ್ಯವಂತನಿಗೆ ಎಷ್ಟೋ ಆಸ್ತಿ ಇತ್ತು. ಮನುಷ್ಯರ ಹೊಗಳಿಕೆಗಳು, ಲೋಕ ಸಂಬಂಧವಾದ ಸಂಪಾದನೆಗಳಿದ್ವು. ನನಗಿಂತಲೂ ಕಡುಬಡವನು ಯಾರಿದ್ದಾರೆ, ನಾನು ಈ ನರಕ ಯಾತನೆಯಲ್ಲಿ ಬಿದ್ದಿದ್ದೇನಲ್ಲವೇ ಎಂದು ತನ್ನ ಬಾಯಿಂದಲೇ ಅವನು ಒಪ್ಪಿಕೊಳ್ತಾನಲ್ಲವೇ? ಹಾಗಾಗಿ ದೇವರನ್ನು ಹೊಂದಿಕೊಂಡು ಬಡತನದಲ್ಲಿದ್ದರೂ ಕೂಡ ಸಮೃದ್ಧಿಯುಳ್ಳವರಾಗಿರ್ತೇವೆ. ದೇವರೇ ಇಲ್ಲದಿರುವಂತಹ ಸಮೃದ್ಧಿಯಲ್ಲಿದ್ದರೂ ಕೂಡ ಅದು ಕಡು ಬಡತನಾಗಿರುತ್ತೆ. ಆತನೇ ನಮ್ಮನ್ನು ಹೆಚ್ಚಿಸುವಾತನು, ತಗ್ಗಿಸುವಾತನೂ ಆಗಿದ್ದಾನೆ. ನಾನು ಬೈಬಲ್ ಕಾಲೇಜಿನಲ್ಲಿರುವಾಗ ನನಗೆ ಕಠಿಣವಾದ ಶಿಕ್ಷಣೆ ಇತ್ತು. ದೈವ ಸೇವಕರು ನನ್ನಿಂದ ಬಹಳಷ್ಟು ಕೆಲಸ ಮಾಡಿಸುತ್ತಾ ಇದ್ರು.
ನನಗೆ ಬಹಳ ಕಷ್ಟ ಅನಿಸುತ್ತಾ ಇತ್ತು ನನ್ನ ಅಹಂಭಾವ ಸಾಯಿಸಿಕೊಳ್ಳಲು. ಗಿಡಗಳಿಗೆ ನೀರು ಹಾಕಬೇಕು, ಸಭೆಯೆಲ್ಲ ತೊಳೆಯಬೇಕು, ಇಂತಹ ಕೆಲಸ ಮಾಡಬೇಕಾದಾಗ ನಾನು ಬೈಬಲ್ ಕಾಲೇಜ್ ಬಂದ್ರೆ ಇದೇನು ಎಂಬ ಅಹಂಭಾವ ನನ್ನೊಳಗೆ ಕಾಡುತ್ತಾ, ನಾನು ಇಲ್ಲಿ ಇರ್ಲಿಕ್ಕಾಗಲ್ಲ, ಈ ಮಿತವಾದ ಆಹಾರ ತಿನ್ನಲಾರೆ. ನನ್ನ ತಂದೆಯವರಿಗೆ ಪತ್ರ ಬರೆದ್ರೆ, ನಮ್ಮ ಕಾಲದಲ್ಲಿ ಫೋನ್ ಇರಲಿಲ್ಲ ಬಿಡಿ. ಮಗನೇ, ಹಾಗೆ ಅನ್ಬೇಡ, ದೇವರ ಸೇವಕರು ನನಗೆ ಶ್ರಮೆ ಪಡಿಸುತ್ತಿದ್ದಾರೆ ಎಂದು ಹೇಳಬೇಡ. ದೇವರು ನನಗೆ ಅನುಮತಿಸುತ್ತಿದ್ದಾರೆ ಈ ಶ್ರಮೆಗಳ ಮೂಲಕ ನಾನು ಕಲಿತುಕೊಳ್ಳುವುದಕ್ಕಾಗಿ ಎಂದು ಯೋಸೇಫನನ್ನು ಜ್ಞಾಪಕ ಮಾಡಿಕೋ ಎಂದು ತಿರುಗಿ ಪತ್ರ ಬರೀತಾ ಇದ್ರು. ಆ ರೀತಿಯಾಗಿ ಆ ಕಾಲದಲ್ಲಿ ಇದ್ದಿದ್ದಕ್ಕಾಗಿಯೇ ಈ ದಿನ ಈ ರೀತಿಯಾಗಿ ದೇವರ ಸೇವೆಯಲ್ಲಿ ಇಷ್ಟು ವರ್ಷಗಳ ನಂತರ ಟೀನೇಜ್ನಲ್ಲಿ ನಾನು ಹೊಂದಿಕೊಂಡಂತಹ ಶಿಕ್ಷಣ, ನನ್ನ ಅಹಂಭಾವವನ್ನು ನಾನು ಅಡಗಿಸಿಕೊಳ್ಳುವುದಕ್ಕಾಗಿ ದೇವರು ಹೆಚ್ಚಿಸುವಾಗ ಮಾತ್ರವೇ ನಾನು, ಅಂದರೆ ದೇವರು ಹೆಚ್ಚಿಸುವ ವಿಷಯಗಳಲ್ಲಿ ಮಾತ್ರ ಮುಂದಿರಬೇಕು, ದೇವರ ಸನ್ನಿಧಿಯಲ್ಲಿ ನಾನು ತಗ್ಗಿಸಿಕೊಳ್ಳುವುದನ್ನು ಕಲಿಯಬೇಕೆಂದು ಅಂದಿನಿಂದ ಇಂದಿನವರೆಗೂ ಕಲಿತಿರುವುದರಿಂದಲೇ ಒಬ್ಬ ಸಾಮಾನ್ಯನಾದಾಗಿಯೂ ಕೂಡ ದೇವರ ಕೃಪೆಯಿಂದ ಆತನ ಸೇವೆಯಲ್ಲಿ ಉಪಯೋಗವಾಗುತ್ತಿದ್ದೇನೆ. ಚಿಂತಿಸಬೇಡಿರಿ, ನಿಮ್ಮನ್ನು ನೀವು ಹೆಚ್ಚಿಸಿಕೊಳ್ಳಬೇಡಿರಿ. ತನ್ನನ್ನು ತಾನು ಹೆಚ್ಚಿಸಿಕೊಂಡ ಹಾಮಾನನು ಕೊನೆಗೆ ಏನಾಗಿ ಹೋದನು ನೋಡಿ. ತಗ್ಗಿಸಿಕೊಂಡ ಮೊರ್ದೆಕಾಯಿ ಏನೇ ಆಶಿಸದಿದ್ದರೂ ಸಹ ಒಬ್ಬ ಕಾವಲುಗಾರನಾದಾಗಿಯೂ ಸಹ ಪ್ರಧಾನಮಂತ್ರಿಯಾಗಿ ದೇವರಿಂದ ಹೆಚ್ಚಿಸಲ್ಪಡುತ್ತಾನೆ. ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯ 21ನೇ ವಚನವನ್ನು ಕೂಡ ಓದಿ ಮುಗಿಸಿಕೊಳ್ಳೋಣ ಬನ್ನಿ. ದಾನಿಯೇಲ 2ನೇ ಅಧ್ಯಾಯ 21ನೇಯ ವಚನ. ಆತನು ಕಾಲಗಳನ್ನು ಸಮಯಗಳನ್ನು ಮಾರ್ಪಡಿಸುವಾತನಾಗಿದ್ದಾನೆ. ಯಾರು ಆತನು? ಬೇರೆ ಯಾರೂ ಅಲ್ಲ, ನಮ್ಮ ಕರ್ತನು, ನಮ್ಮ ದೇವರು, ನಮ್ಮನ್ನು ಸಹಿಸಿದಾತನು, ಸೃಷ್ಟಿಸಿದಾತನು, ನಮ್ಮ ಯಜಮಾನ, ನಮ್ಮ ಒಡೆಯ, ನಮ್ಮ ಪ್ರಭು. ಆತನು ಕಾಲಗಳನ್ನು ಸಮಯಗಳನ್ನು ಮಾರ್ಪಡಿಸುವಾತನಾಗಿದ್ದಾನೆ. ಯಾವಾಗಲೂ ನಾನು ಹೀಗೆಯೇ ಇರುತ್ತೇನೆ ಅಂದ್ಕೊಳ್ಳಬೇಡಿ. ಇನ್ನು ನನ್ನ ಬದುಕಿಷ್ಟೇನಾ, ಯಾವಾಗಲೂ ಈ ಬಂಧನದ ಬದುಕೇನಾ, ಯಾವಾಗಲೂ ಹೀಗೆ ಇರೋದೇನಾ ಅಂದುಕೊಳ್ಳಬೇಡಿರಿ. ಯಾವಾಗಲೂ ಹೀಗೆ ಕೆಳಗೆ ಕೂತ್ಕೊಳ್ಳೋದೇನಾ, ಯಾವಾಗಲೂ ದೀನ ಸ್ಥಿತಿಯಲ್ಲಿ ಇರೋದೇನಾ ಎಂದು ಕೆಲವರು ಅಂದ್ಕೊಳ್ತಾರೆ. ಅಗತ್ಯವಿಲ್ಲ ಪ್ರಿಯರೇ, ದೇವರು ನಿಮ್ಮ ಸ್ಥಿತಿಯನ್ನು ಮಾರ್ಪಡಿಸುವಾತನಾಗಿದ್ದಾನೆ. ಈ ಸೆರೆಮನೆಯಲ್ಲಿ ನನ್ನ ಬದುಕ್ಯಾಕೆ ಈ ರೀತಿಯಾಯಿತು ಎಂದು ಯೋಸೇಫನು ಅಂದುಕೊಂಡನೋ? ಅಂದುಕೊಳ್ಳಲಿಲ್ಲ, ಹೌದಲ್ಲವೇ? ಅಂದುಕೊಂಡಿದೆಯಾದರೆ ಬೇರೆಯಾಗಿರ್ತಿತ್ತು. ಆದರೂ ಸಹಿಸಿಕೊಂಡ. ಸೆರೆಮನೆಯಲ್ಲಿ ಇದೆಂತಹ ನನ್ನ ಬದುಕು ಎಂದು ಹೇಳಿ ಅಳುತ್ತಾ ಕೂತುಕೊಳ್ಳಲಿಲ್ಲ. ಆದರೆ ದೇವರ ಪ್ರಣಾಳಿಕೆಗಾಗಿ ಕಾದುಕೊಂಡಿದ್ದ ಯಾವಾಗ ಅವನು ಹೊರಗೆ ಬರುತ್ತಾನೋ, ಒಬ್ಬ ಬಂದಿಯಾಳಾಗಿ ಅಪರಾಧಿಯಾಗಿರುವಂತಹ ಆ ಯೋಸೇಫನೇ ಐಗುಪ್ತ ದೇಶದಲ್ಲಿ ಒಂದು ಉನ್ನತವಾದ ಸ್ಥಾನದಲ್ಲಿ ದೇವರಿಂದಲೇ ಹೆಚ್ಚಿಸಲ್ಪಡುತ್ತಾನೆ. ಆತನು ಕಾಲಗಳನ್ನು ಸಮಯಗಳನ್ನು ಮಾರ್ಪಡಿಸುವಾತನಾಗಿದ್ದು ರಾಜರುಗಳನ್ನು ನೇಮಿಸುವಾತನು, ತಳ್ಳಿ ಹಾಕುವಾತನೂ ಆಗಿದ್ದಾನೆ. ಏನಂತೆ? ರಾಜರುಗಳನ್ನು ತಳ್ಳಿ ಹಾಕುವಾತನು, ನೇಮಿಸುವಾತನೂ ಆಗಿದ್ದಾನೆ. ವಿವೇಕಿಗಳಿಗೆ ವಿವೇಕವನ್ನು, ಜ್ಞಾನಿಗಳಿಗೆ ಜ್ಞಾನವನ್ನು ಅನುಗ್ರಹಿಸುವಾತನಾಗಿ ಇದ್ದಾನೆ. ರಾಜರುಗಳನ್ನು ಬದಲಾಯಿಸುವಾತನು ಆತನೇ. ವಿವೇಕಿಗಳಿಗೆ ವಿವೇಕವನ್ನು, ಜ್ಞಾನಿಗಳಿಗೆ ಜ್ಞಾನವನ್ನು ಅನುಗ್ರಹಿಸುವಾತನು ಆತನೇ. ಯೇಸುವಿನ ಮೇಲೆಯೇ ನಿಮ್ಮ ಮನಸ್ಸನ್ನು ಇಡಿರಿ. ಯಾವಾಗ ನನ್ನ ಬದುಕನ್ನು ಯೇಸುವಿಗೆ ಒಪ್ಪಿಸಿಕೊಟ್ಟೆನೋ, ನನ್ನ ಬದುಕಿನಲ್ಲಿ ನಡೆಯುವುದೆಲ್ಲವೂ ಕೂಡ ಆ ದೇವರೇ ಶ್ರದ್ಧೆಯನ್ನು ತೆಗೆದುಕೊಳ್ಳುತ್ತಾ ಬಂದರು. ಆತನು ಸಮಸ್ತವನ್ನು ಅರಿತವನಾಗಿದ್ದಾನೆ. ನಾನು ಯಾವಾಗ ಯಾವ ಸ್ಥಿತಿಯಲ್ಲಿ ಇರಬೇಕೋ ಅದನ್ನು ಆತನು ನಿರ್ಣಯಿಸಿಟ್ಟಿದ್ದಾನೆ ಎನ್ನುವುದನ್ನು ನಾವು ಗುರುತಿಸುವುದಾದರೆ, ದೀನ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಹೋಗುವ ಹಾಗೆ ದೇವರು ಹೆಚ್ಚಿಸುತ್ತಾರೆ. ಹೆಚ್ಚಿಸಿದ ನಂತರ ಕೆಳಗಿಳಿಸುವಾಗ ಈ ದಿನ ಬಹಳಷ್ಟು ಜನ ಕೆಳಗಿಳಿಯುತ್ತಾ ಇಲ್ಲ. ಆದರೆ ಕೆಳಗಿಳಿದವರು ಅವರಿಳಿಸಿದ್ದಾರೆ, ಇವರಿಳಿಸಿದ್ದಾರೆ ಅನ್ನುತ್ತಾರೆ. ದೇವರೇ ರಾಜರನ್ನು ಬದಲಾಯಿಸುತ್ತಿದ್ದಾರೆ. ಸ್ವಲ್ಪ ಕಾಲ ರಾಜ ವೈಭವ, ರಾಜ ಅನುಭವವನ್ನು ಅನುಭವಿಸಿರಬಹುದು. ಆಗ ಬಹುಶಃ ನಿಮ್ಮೊಳಗೆ ಅಹಂಕಾರ ಪ್ರವೇಶಿಸಿರಬಹುದು. ಅದು ನಿಮ್ಮ ಪತನಕ್ಕೆ ಕಾರಣವಾಗ್ತಿರಬಹುದು. ಅದಕ್ಕಾಗಿಯೇ ದೇವರು ನಿಮ್ಮನ್ನು ಕೆಳಗಿಳಿಸಿ ನಿಮಗೆ ದೀನತೆಯನ್ನು ಕಲಿಸಿ, ನೀವು ಕುಗ್ಗಿದ ಜಜ್ಜಿದ ಹೃದಯದಿಂದ ದೇವರನ್ನು ಸ್ತುತಿಸುವ ಹಾಗೆ, ನಿಮ್ಮ ಸ್ಥಿತಿಯನ್ನು ನೀವು ಗ್ರಹಿಸಿಕೊಳ್ಳುವ ಹಾಗೆ ಕೆಲವೊಂದು ಸಾರಿ ನಮ್ಮ ಜೀವಿತದಲ್ಲಿ ಶ್ರಮೆಗಳನ್ನು, ನಿಂದೆಗಳನ್ನು, ಅವಮಾನಗಳನ್ನು ಆತನು ಅನುಮತಿಸುತ್ತಾನೆ. ಆ ಸಮಯದಲ್ಲಿ ಕುಗ್ಗಿ ಹೋಗದೆ, ಶ್ರಮೆಯಾಗಲಿ ನಿಂದೆಯಾಗಲಿ ಮೇಲಾಗಲಿ ಕೇಡಾಗಲಿ, ದೇವರೇ ನೀವೇ ನನಗೆ ಆಧಾರ ಎಂದು ಆತನನ್ನು ಹಿಡಿದುಕೊಳ್ಳುವ ದಿನ ನಾವು ಆಶೀರ್ವದಿಸಲ್ಪಡ್ತೇವೆ. ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿರಿ. ಯಾವ ಸ್ಥಿತಿಯಲ್ಲಿದ್ದೀರೋ ಆ ಸ್ಥಿತಿಗಾಗಿ ದೇವರನ್ನು ಸ್ತುತಿಸಿರಿ. ನಾನು ಆತನ ಕೈಯಲ್ಲಿದ್ದೇನೆ, ನನಗೆ ಯಾವ ಕೇಡು ಉಂಟಾಗೋದಿಲ್ಲ, ನನಗೆ ಯಾರು ಯಾವ ಹಾನಿ ಮಾಡಲಾರರು ಎಂಬ ಧೈರ್ಯವುಳ್ಳವರಾಗಿ ಜೀವಿಸಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಾವು ಅನವಶ್ಯಕವಾದ ಭಯದಿಂದ ಕುಗ್ಗಿ ಹೋಗುವವರಾಗಿರದೆ, ಯಾವಾಗಲೂ ಇತರರೊಂದಿಗೆ ಹೋಲಿಸಿಕೊಂಡು ನಮ್ಮ ಬದುಕಿನಲ್ಲಿ ದಿಗಿಲಿನಿಂದ ನಾವು ತುಂಬಿಕೊಂಡವರಾಗಿರದೆ, ನಾವೇನಾಗಿದ್ದೇವೋ ನಿಮ್ಮ ಕೃಪೆಯಿಂದಲೇ ಆಗಿದ್ದೇವೆ ಎಂದು ಕೃತಜ್ಞತೆಯನ್ನು ಸಲ್ಲಿಸುವ ಹಾಗೆ, ತಕ್ಕ ಸಮಯದಲ್ಲಿ ನಿಮ್ಮಿಂದ ಹೆಚ್ಚಿಸಲ್ಪಡುವ ಹಾಗೆ ನಿಮ್ಮ ಬಲವಾದ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳುವಂತೆ
ನಮ್ಮ ಪ್ರತಿಯೊಬ್ಬರಿಗೂ ಕಲಿಸಿಕೊಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. 8939731313 ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಇಲ್ಲವೇ ಪ್ರೈಸ್ ರಿಪೋರ್ಟ್, ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಕಳಿಸುವಂತವರೆಲ್ಲರ ಟೆಕ್ಸ್ಟ್ ಪರಿಶೀಲಿಸಿ ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ ಹಾಗೂ ಪ್ರೈಸ್ ರಿಪೋರ್ಟ್ಸ್ಗಳನ್ನು ಇದೇ ನಂಬರ್ಗೆ ಕಳಿಸಿಕೊಡಿರಿ. ಹೊರದೇಶದಲ್ಲಿರುವ ನಿಮಗೂ ಕೂಡ ಎಷ್ಟೋ ಶ್ರಮೆಗಳು, ಬಾಧೆಗಳಿರುವಾಗ ನಿಮಗೋಸ್ಕರವೂ ಕೂಡ ಪ್ರಾರ್ಥಿಸುತ್ತಾ ಇದ್ದೇವೆ. ಕರ್ತನು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟು ತಕ್ಕ ಸಹಾಯ ನಿಮಗೆ ಮಾಡುತ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮೇಲಿಂದ ಮೇಲೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತಿಳಿದುಕೊಂಡು, ಯೋಗಕ್ಷೇಮ ತಿಳಿದುಕೊಂಡು ನಿಮಗೋಸ್ಕರ ಪ್ರಾರ್ಥಿಸಲು ಕಂಟಿನ್ಯೂಸ್ ಆಗಿ, ಅಂದರೆ ಈ ರೀತಿಯಾಗಿ ಪ್ರತಿದಿನ ದೇವರ ವಾಕ್ಯದಿಂದ ನಿಮ್ಮನ್ನು ಬಲಪಡಿಸುತ್ತಿದ್ದೇವಲ್ಲವೇ? ನೀವು ಈ ಸೇವೆಗೆ ಸಹಾಯ ಮಾಡುವುದಾದರೆ, ಕರ್ತನು ನಿಮಗೆ ಪ್ರೇರೇಪಿಸುವುದಾದರೆ ನಿಮ್ಮ ಕಾಣಿಕೆಗಳನ್ನು ಕೊಡಲ್ಪಟ್ಟಂತಹ ನಂಬರ್ಗೆ ಕರೆ ಮಾಡಿ ಈ ಸೇವೆಯಲ್ಲಿ ನೀವು ಕೂಡ ಪಾಲುಗಾರರಾಗಿ ದೇವರ ಆಶೀರ್ವಾದ ಹೊಂದಿಕೊಳ್ಳಲು ಇಚ್ಛಿಸುವುದಾದರೆ, ಅದಕ್ಕೆ ಸಂಬಂಧಿತ ವಿವರ ಬೇಕಾದರೆ 8939731313 ನಂಬರ್ಗೆ ನೀವು ಸಾಧ್ಯವಾದರೆ ಕರೆ ಮಾಡಬಹುದು. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.